ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರೇಖಾಸ್ ಕ್ರಿಯೇಷನ್ಗೆ ಸ್ವಾಗತ. ಇನ್ನೇನು ನವರಾತ್ರಿ ಹಬ್ಬ ಶುರುವಾಯಿತು. 9 ದಿನಗಳ ಪೂಜೆಯಷ್ಟೇ ವಿಶೇಷವಾಗಿ ನಾವು 9 ರೀತಿಯ ಬಣ್ಣಗಳನ್ನು ಬಳಸುತ್ತೇವೆ. ನಾವು ಪ್ರತಿಯೊಂದು ದಿನಕ್ಕೂ ಒಂದೊಂದು ಬಣ್ಣವನ್ನು ಮೀಸಲಾಗಿ ಇಟ್ಟಿದ್ದೇವೆ. ಗೃಹಿಣಿಯರಾದ ನಮಗೆ ಪ್ರತಿಯೊಂದು ಬಣ್ಣದ ಹಿಂದಿರುವ ವಿಶೇಷತೆ ಏನು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಬೇಕಾಗಿದೆ. ಅದಕ್ಕಾಗಿ ಒಂದು ಚಿಕ್ಕ ವಿಶೇಷ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೆಯ ದಿನ ಹಳದಿ ಬಣ್ಣ. ನವರಾತ್ರಿಯ ಮೊದಲ ದಿನ ತಾಯಿ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನದಂದು ಪಾರ್ವತಿ, ಭವಾನಿ ಮತ್ತು ಹೇಮಾವತಿ ಎಂದು ಕರೆಯಲ್ಪಡುವ ಪರ್ವತಗಳ ಮಗಳಾದ ದೇವತಿ ಮಾತಾ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಶೈಲಪುತ್ರಿ ದೇವಿಯನ್ನು 2 ಕೈಗಳಿಂದ ಚಿತ್ರಿಸಲಾಗಿದೆ ಮತ್ತು ಅವಳ ಹಣೆಯ ಮೇಲೆ ಅರ್ಧ ಚಂದ್ರವಿದೆ. ಈ ಬಣ್ಣವು ಸಂತೋಷ ಮತ್ತು ಪ್ರಕಾಶವನ್ನು ಸೂಚಿಸುತ್ತದೆ. ಹಾಗೆ ನವರಾತ್ರಿಯ 2ನೇ ದಿನದ ಬಣ್ಣ ಹಸಿರು. ಈ ಹಸಿರು ಬಣ್ಣವು ಹೊಸ ಆರಂಭ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಈ ದಿನದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಾತಾ ಬ್ರಹ್ಮಚಾರಿಣಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವಿದೆ. ಅವಳು ನಿಷ್ಠೆ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುತ್ತಾಳೆ. ಈ ದೇವತೆ ಪ್ರೀತಿಯ ಸಾರಾಂಶ ಎಂದು ಹೇಳಲಾಗಿದೆ. ಇನ್ನು 3ನೇ ದಿನ ಬೂದು ಬಣ್ಣವಾಗಿದೆ. ಈ ಬೂದು ಬಣ್ಣದ ಸಂಕೇತ ಏನೆಂದರೆ ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಕಾಪಾಡುವುದಾಗಿದೆ. ಅವಳು ತನ್ನ ಶೌರ್ಯ, ಅನುಗ್ರಹ ಮತ್ತು ಧೈರ್ಯದಿಂದ ಜನರಿಗೆ ಆಶೀರ್ವಾದ ನೀಡುತ್ತಾಳೆ. ಬೂದು ಬಣ್ಣ ಇದು ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಬಣ್ಣವು ಶುಭ. ನವರಾತ್ರಿಯ 4ನೇ ದಿನದ ಬಣ್ಣವು ಕೇಸರಿ. ಈ ಕೇಸರಿ ಬಣ್ಣವು ಪ್ರಕಾಶಮಾನವಾದ ಮತ್ತು ರೋಮಾಂಚಕ ಬಣ್ಣ. ಅಂದರೆ ಕಿತ್ತಳೆ. ಶುಭ. ನವರಾತ್ರಿಯ 4ನೇ ದಿನದ ಬಣ್ಣವು ಕೇಸರಿ. ಪ್ರಕಾಶಮಾನವಾದ ಮತ್ತು ರೋಮಾಂಚಕ ಬಣ್ಣ ಕಿತ್ತಳೆ ಬಣ್ಣ. ಈ ದಿನ ಧರಿಸುವುದು ಉತ್ತಮ. ಈ ಬಣ್ಣವು ಶಕ್ತಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಈ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಕೂಷ್ಮಾಂಡ ದೇವಿಗೆ 8 ಕೈಗಳು ಇರುವುದರಿಂದ ಆಕೆಯನ್ನು ಅಷ್ಟಭುಜ ದೇವಿ ಎಂದು ಕರೆಯಲಾಗುತ್ತದೆ. 5ನೆಯ ದಿನದಂದು ಬಿಳಿ ಬಣ್ಣವನ್ನು ಬಳಸಲಾಗುತ್ತದೆ. ಈ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯನ್ನು ಕಾರ್ತಿಕೇಯ ಅಥವಾ ಸ್ಕಂದ ದೇವರ ತಾಯಿ ಎಂದು ಕರೆಯಲಾಗುತ್ತದೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ. ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿ. ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. 6ನೆಯ ದಿನ ಕೆಂಪು. ಈ ಕೆಂಪು ಬಣ್ಣದ ದಿನವನ್ನು ಜನರ ಸೌಂದರ್ಯ ಮತ್ತು ನಿರ್ಭಯತೆಯನ್ನು ಸೂಚಿಸುವ ಬಣ್ಣವಾದ ಕೆಂಪು ಬಣ್ಣವನ್ನು ಧರಿಸುತ್ತಾರೆ. ಈ ದಿನವನ್ನು ಕಾತ್ಯಾಯನಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅವಳನ್ನು ದಬ್ಬಾಳಿಕೆಯ ರಾಕ್ಷಸರ ಮಹಿಷಾಸುರನ ಹಂತಗಳಾಗಿ ನೋಡಲಾಗುತ್ತದೆ. 7ನೇ ದಿನದ ಬಣ್ಣ ನೀಲಿ. ನೀಲಿಯು ನವರಾತ್ರಿಯ 7ನೇ ದಿನದ ಬಣ್ಣವಾಗುತ್ತದೆ. ಕಾಳರಾತ್ರಿಯ ಅಮ್ಮನವರನ್ನು ಪೂಜಿಸಲಾಗುತ್ತದೆ. ನೀಲಿ ಬಣ್ಣದ ವಸ್ತ್ರ ಧರಿಸುವುದರಿಂದ ತಾಯಿಗೆ ಸಂತೋಷವಾಗುತ್ತದೆ. ಈ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೃಷ್ಟಿಸುತ್ತದೆ. ಈ ದೇವಿಯನ್ನು ಎಲ್ಲ ರಾಕ್ಷಸರು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ದುಷ್ಟ ಶಕ್ತಿಗಳನ್ನು ವಿನಾಶಕ ಎಂದು ಕರೆಯಲಾಗುತ್ತದೆ. ಇನ್ನು 8ನೇ ದಿನ ಗುಲಾಬಿ ಬಣ್ಣ. ಗುಲಾಬಿ ಬಣ್ಣವು ನವರಾತ್ರಿಯ 8ನೇ ದಿನದ ದುರ್ಗಾದೇವಿಯ ಅಂದರೆ ಮಹಾಗೌರಿಯ ರೂಪವನ್ನು ಸೂಚಿಸಲಾಗುತ್ತದೆ. ಈ ಗುಲಾಬಿ ಬಣ್ಣವು ಪ್ರೀತಿ, ಸಾರಸಮ್ಯ ಹಾಗೂ ಒಳ್ಳೆಯತನವನ್ನು ಸೂಚಿಸುತ್ತದೆ. ಈ ದಿನದಂದು ದೇವಿ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿ ಹೊಂದಿರುವ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ದೇವಿಯನ್ನು ಪೂಜಿಸುವವರು ಜೀವನದ ಎಲ್ಲ ಕಷ್ಟಗಳಿಂದ ಪರಿಹಾರ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು 9ನೆಯ ದಿನ ನೇರಳೆ ಬಣ್ಣ. ನೇರಳೆ ಬಣ್ಣ ನವರಾತ್ರಿ ಹಬ್ಬದ ಕೊನೆಯ ದಿನ. ಆ ದಿನವನ್ನು ನವಮಿ ಎಂದು ಕರೆಯುತ್ತಾರೆ. ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವಿಲು ಹಸಿರು ಅಥವಾ ನೇರಳೆ. ಈ ದಿನದ ಬಣ್ಣ ಶಿವನ ದೇಹದ ಒಂದು ಮುಖ ಸಿದ್ಧಿದಾತ್ರಿ ದೇವಿಯದು ಎಂದು ನಂಬಲಾಗಿದೆ. ಆದ್ದರಿಂದ ಶಿವನನ್ನು ಅರ್ಧನಾರೀಶ್ವರ ಎಂದೂ ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಶಿವನು ಈ ದೇವಿಯನ್ನು ಪೂಜಿಸುವ ಮೂಲಕ ಎಲ್ಲ ಸಿದ್ಧಿಗಳನ್ನು ಪಡೆದನು ಎಂಬ ಪ್ರತೀತಿ ಇದೆ. ಈ ನೇರಳೆ ಬಣ್ಣವು ಶಾಂತಿ ಮತ್ತು ಉದಾರತೆಯನ್ನು ಸೂಚಿಸುವಂಥದ್ದು. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ
ನನ್ನ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.